ನಮಸ್ಕಾರ ಸ್ನೇಹಿತರೆ, ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಬಂದ್ಬಿಟ್ಟು ಮನದೊಳಗಿನ ವ್ಯಾಪಾರ ಅಂತ. ಸ್ನೇಹಿತರೆ, ಇದು ತುಂಬ ಉತ್ತಮ ಕಥೆಯಾಗಿದೆ ಮತ್ತು ನಿಮಗೆ ಅಷ್ಟೇ ಒಂದು ಅರ್ಥವನ್ನು ನೀಡುತ್ತದೆ ಅಂತ ನಾನು ಅನ್ಕೊಂಡಿದ್ದೆ. ಒಮ್ಮೆ ಭಗವಾನ್ ಬುದ್ಧರು ಭಿಕ್ಷಾಟನೆಯನ್ನು ಮುಗಿಸಿಕೊಂಡು ಬಂದು ಆಹಾರವನ್ನು ಸ್ವೀಕರಿಸಲು ಒಂದು ಮರದ ನೆರಳಿನಲ್ಲಿ ಕುಳಿತರು. ಅಷ್ಟು ಹೊತ್ತಿಗೆ ಸರಿಯಾಗಿ ಪೋತಲಿಯ ಎಂಬ ಗೃಹಸ್ಥನು ಬಂದು ನಮಸ್ಕರಿಸಿ ಬಳಿಯಲ್ಲಿಯೇ ನಿಂತ. ಅವನನ್ನು ಸ್ವಾಗತಿಸುತ್ತಾ ಬುದ್ಧ ಹೇಳಿದ, ಬನ್ನಿ ಮನೆಯೊಡೆಯರೆ, ಕುಳಿತುಕೊಳ್ಳಿ. ಪೋತಲಿಯ ಹೇಳಿದ, ಭಗವಾನ್, ನೀವು ನನ್ನನ್ನು ಹಾಗೇಕೆ ಸಂಭವಿಸುತ್ತಿದ್ದೀರಿ ಎಂದು ಕೇಳ್ತಾನೆ. ನಾನು ಎಲ್ಲವನ್ನು ತ್ಯಾಗ ಮಾಡಿಬಿಟ್ಟು ಬಂದು ನಿಮ್ಮ ಬಳಿ ಬಂದಿರುವೆ ಅಂತ ಹೇಳ್ತಾನೆ. ತಥಾಗತ ಹೇಳಿದ, ಇಲ್ಲ ಮನೆಯೊಡೆಯ, ನಿನ್ನ ವ್ಯಕ್ತಿತ್ವ ಮತ್ತು ನಡತೆ ನಿನ್ನನ್ನು ಮನೆಯ ಒಡೆಯ ಎಂಬುದನ್ನೇ ತೋರಿಸುತ್ತಿವೆ. ಭಗವಾನ್, ನಾನು ಜಮೀನು, ಮನೆ, ವ್ಯಾಪಾರ, ಧನ, ಧಾನ್ಯ, ಬಂಗಾರದ ಒಡವೆ, ವಸ್ತ್ರಾದಿಗಳು ಅಷ್ಟೇ ಏಕೆ ಸರ್ವಸ್ವವನ್ನು ಮಕ್ಕಳಿಗೆ ಹಂಚಿ ಬಿಟ್ಟಿರುವೆ. ಕೇವಲ ನನ್ನ ಆಹಾರ ಹಾಗೂ ಉಡುಗೆಗಳಿಗೆ ಬೇಕಾಗುವಷ್ಟು ಮಾತ್ರ ಉಳಿಸಿಕೊಂಡಿದ್ದೇನೆ ಎಂದ ಪೋತಲಿಯ. ಆದರೆ ಮನೆಯೊಡೆಯ, ನೀನು ಎಲ್ಲವನ್ನೂ ಬಿಟ್ಟಿರುವೆ ಎಂದು ತಪ್ಪು ತಿಳಿದಿದೆಯಾ. ವಾಸ್ತವವಾಗಿ ಎಲ್ಲ ವ್ಯವಹಾರಗಳನ್ನು ತ್ಯಾಗ ಮಾಡುವುದೆಂದರೆ ಹಾಗಲ್ಲ ಎಂದು ಬುದ್ಧ ದೇವ ಹೇಳಿದ. ಹಾಗಾದರೆ ಅದು ಏನೆಂದು ದಯವಿಟ್ಟು ಬಿಡಿಸಿ ಹೇಳಿ ಎಂದು ಪ್ರಾರ್ಥಿಸಿದ ಪೋತಲಿಯ. ಬುದ್ಧ ಹೇಳಿದ, ಮನೆಯೊಡೆಯ, ಲೌಕಿಕ ವ್ಯವಹಾರಗಳ ತ್ಯಾಗದ ನಿಜ ಸ್ವರೂಪವನ್ನೆಂಬುದು ತಿಳಿದುಕೋ. ಹಿಂಸೆಯನ್ನು ಬಿಡಬೇಕು, ಚಾಡಿ ಹೇಳುವುದನ್ನು ಬಿಡಬೇಕು, ಲೋಭಿ, ಕ್ರೋಧ ಹಾಗೂ ಅಭಿಮಾನಗಳನ್ನು ತ್ಯಜಿಸಬೇಕು. ಮನೆಯಿಂದ ಓಡಿ ಹೋಗಿ ದೂರ ಉಳಿಯುವುದು ನಿಜವಾದ ತ್ಯಾಗವಲ್ಲ. ಮನದಲ್ಲಿ ಕಲ್ಮಶಗಳನ್ನು ತ್ಯಜಿಸಬೇಕು. ಎಲ್ಲ ಅನರ್ಥಗಳಿಗೂ ಕಾರಣವಾದ ಈ ಕೆಟ್ಟ ಗುಣಗಳನ್ನು ಬಿಟ್ಟರೆ ಮಾತ್ರ ಧಾರ್ಮಿಕ ಜೀವನ ಸಾಧ್ಯವಾಗುವುದು. ಇದೇ ನಿಜವಾದ ಮನಸ್ಸಿನ ವ್ಯಾಪಾರಗಳು. ಇವುಗಳ ತ್ಯಾಗವೇ ನಿಜವಾದ ತ್ಯಾಗ ಎಂದು ಭಗವಾನ್ ಬುದ್ಧರು ಹೇಳ್ತಾರೆ. ಆಗ ಪೋತಲಿಯ ತನ್ನ ತಪ್ಪಿನ ಅರಿವಾಗಿ ಭಗವಾನ್ ಬುದ್ಧರ ಹತ್ತಿರ ಕ್ಷಮೆ ಕೇಳಿ ಭಗವಾನ್ ಬುದ್ಧರ ಹೇಳಿದ ಹಾಗೆ ಎಲ್ಲವನ್ನು ತ್ಯಾಗ ಮಾಡಿ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗ್ತಾನೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕತೆ. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತು ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕೊನೆಯದಾಗಿ ನಮ್ಮ ಕಥಾ ಟಿವಿಗೆ ನಿಮ್ಮ ಬೆಂಬಲವಿರಲಿ. ಧನ್ಯವಾದಗಳು.